ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ನಾನು ಒಂದು ವಾರ ಆಯಿತು ವ್ಲಾಗ್ ಹಾಕಿ. ಮತ್ತೆ ಇವತ್ತಿಂದ ಮತ್ತೆ ಒಂದಿಷ್ಟು ತಿರುಗಾಟಗಳು, ಒಂದಿಷ್ಟು ನಿಮ್ಮೊಟ್ಟಿಗೆ ಮಾತಾಡಬೇಕು, ಒಂದಿಷ್ಟು ಕೆಲಸಗಳಿದೆ. ಈ ಒಂದು ಏನು ಎಷ್ಟೊಂದು 3 ಮಂತ್ಸ್ ಏನು ಗ್ಯಾಪ್ ಆಗಿತ್ತು, ಈ ಗ್ಯಾಪಲ್ಲಿ ಏನೆಲ್ಲ ಕೆಲಸಗಳು ಮಾಡಿದೆ, ಎಲ್ಲೆಲ್ಲೆಲ್ಲ ತಿರುಗಾಟ ಮಾಡಿದ್ವಿ, ಅದನ್ನೆಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಬೇಕು. ನಾನು ನೆನೆಸಿಟ್ಟಿರೋ ಮೆಂತ್ಯನ ತೊಗೊಂಡಿದ್ದು ಅದು, ಮತ್ತು ಏನು ಅಂತ ಕೇಳ್ತೀರಾ, ಅದಕ್ಕೆ ಹೇಳಿದೆ. ಬಟ್ ಮೆಂತ್ಯ ತುಂಬ ಒಳ್ಳೆಯದು ದೇಹಕ್ಕೆ ಅಂತ, ತಂಪು ಕೂಡ ಅಷ್ಟೇ. ಇನ್ನು ಇದು ಯುಗಾದಿ ಹಬ್ಬದ ಟೈಮಲ್ಲಿ ಮಾಡಿರೋ ಅಂಥ ವಿಡಿಯೋ. ಅಂದರೆ ನನ್ನ ತಮ್ಮ ಅವ್ರ ವೈಫ್ ಎಲ್ಲ ಬಂದಿದ್ದರು, ದೇವಸ್ಥಾನಕ್ಕೆ ಹೋಗಿದ್ವಿ. ಶೃಂಗೇರಿಗೆ ಬಂದರೆ ಒಂದ್ಸಲ ಟೆಂಪಲ್ಗೆ ವಿಸಿಟ್ ಮಾಡ್ತೀವಿ ಅಲ್ವಾ, ಆವಾಗಿನ ವಿಡಿಯೋನ ನಾನು ಶೇರ್ ಮಾಡಿರಲಿಲ್ಲ. ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಈ ಶಾಪ್ ಓಪನಿಂಗ್ ಎಲ್ಲ ಆಯ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಆದೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ವೀಡಿಯೋಸ್ಗಳೆಲ್ಲ ಸ್ಟಾಕ್ ಆಗಿತ್ತು, ಅದಕ್ಕೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ. ಇನ್ನು ಆಫ್ಟರ್ ಲಾಂಗ್ ಟೈಮ್ ನನ್ನ PUC ಫ್ರೆಂಡು ಶೃಂಗೇರಿ ಟೆಂಪಲ್ಗೆ ಫ್ಯಾಮಿಲಿ ಸಮೇತ ಬಂದಿದ್ಲು, ವಿಭಾ ಅಂಥೇಳಿ. ಅವಳನ್ನು ಮೀಟ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ, ತುಂಬಾ ಖುಷಿಯಾಗಿತ್ತು. ಇನ್ನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಮಾಡಿಕೊಂಡೆ. ಆಯಿತಾ. ಇನ್ನು ಶೃಂಗೇರಿಯಲ್ಲಿ ಶಂಕರಗಿರಿ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ಗೆ ನಾವು ಹೋಗೇ ಇರಲಿಲ್ಲ. ಫ್ಯಾಮಿಲಿ ಒಟ್ಟಿಗೆ ಒಂದು ಸಲ ಹೋಗೋಣ ಅಂತ. ಅಂದರೆ ಇದಕ್ಕಿಂತ ಮೊದಲು ನಾನು ಮಾತ್ರ ಒಂದು ಸಲ ಹೋಗಿದ್ದೆ. ನನ್ನ ಫ್ರೆಂಡು ಅವನ ಫ್ಯಾಮಿಲಿ ಒಟ್ಟಿಗೆ ನಮ್ಮ ಮನೆಗೆ ಬಂದಾಗ ಅವ್ರ ಒಟ್ಟಿಗೆ ಹೋಗಿ ಬಂದಿದ್ವಿ, ನಾನು ಮತ್ತು ನನ್ನ ಮಗ ಪಾಪು. ಹಸ್ಬೆಂಡ್ ಒಟ್ಟಿಗೆ ಹೋಗಿರಲಿಲ್ಲ. ಇವಾಗ ಹಸ್ಬೆಂಡ್ ಒಟ್ಟಿಗೆ ಮತ್ತು ತಮ್ಮ ಎಲ್ಲ ಬಂದಿದ್ರಲ್ಲ, ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಶೃಂಗೇರಿಲಿ ಅತಿ ಎತ್ತರದ ಪ್ಲೇಸಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಶೃಂಗೇರಿಗೆ ಯಾರೇ ಭೇಟಿ ಕೊಟ್ಟರು ಒಂದು ಸಲ ಶಂಕರಗಿರಿಗೆ ಹೋಗ್ರಿ. ಅಲ್ಲಿ ನಿಂತು ನೀವು ನೋಡಿದ್ರೆ ಫುಲ್ಲು ಶೃಂಗೇರಿ ವ್ಯೂ ನಿಮಗೆ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಸಾಯಂಕಾಲ 1 ಅವರಷ್ಟು ಹೊತ್ತು ಈ ಥರ ವಾಟರ್ ಫ್ಲೋಯಿಂಗ್ ಎಲ್ಲ ನಮಗೆ ನೋಡ್ಬೋದು. ಅಂದರೆ ಅದರಲ್ಲಿ ಭಕ್ತಿಗೀತೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸನ್ಸೆಟ್ ಕೂಡ ಅಷ್ಟೇ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿ. ನನಗದು ತುಂಬಾ ಇಷ್ಟ ಆಯಿತು. ಆಯಿತಾ. ಇನ್ನು ಅದ್ರ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆ ಹತ್ರನೇ, ಒಂದು ಮ್ಯಾರೇಜ್ ಫಂಕ್ಷನು, ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೆ ಸ್ಯಾರೀಸ್ ಎಲ್ಲ ವೇರ್ ಮಾಡ್ಕೊಂಬಂದಿದ್ದೆ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅವ್ರಿಗೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು, ಒಂದು ಕಾಲೇಜ್ ಹುಡುಗಿ, ಅವಳಿಗೆ ಕೊಡೋಣ ಅಂತ ಹೇಳಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಹೋದರೆ ಸಾಕಲ್ವಾ ಫಂಕ್ಷನ್ಗೆಲ್ಲ. ಇನ್ನು ಅಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ ಹೇಳಿ ಮತ್ತೆ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿಟ್ಟೆ ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ನನ್ನ ಮಗ ಮಾಡಿದ ವೀಡಿಯೋ. ಆಯಿತಾ. ಅಂದರೆ ನಂಗೆ ವೀಡಿಯೋ ಮಾಡೋರು ಯಾರೂ ಇಲ್ಲದೆ ಎಷ್ಟೋ ವಿಷಯಗಳನ್ನು ನನಗೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಅದು ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಇನ್ನು ಹಾಲಿಡೇಸ್ ಆಗಿರೋದ್ರಿಂದ ನಾವು ಎಲ್ಲೂ ಹೋಗಿರಲಿಲ್ಲ ಅಂದರೆ ಟೆಂಪಲ್ ಅದು ಇದು ಅಂತ ತುಂಬ ಸಲ ಹೋಗಿ ಬಂದಿದ್ದೀವಿ. ಕಂಟಿನ್ಯೂ ಟ್ರಿಪ್ಗಳನ್ನ ಮಾಡಿಲ್ಲ ಅಷ್ಟೇ. ಒಂದು 3 ಡೇಸು 2 ಡೇಸ್ಗೆಲ್ಲ ಹಿಂಗೆ ಹೋಗಿ ಬರ್ತಾನೇ ಇದ್ದೀವಿ. ತುಂಬ ಟ್ರಿಪ್ಗಳಾಯಿತು. ಇನ್ನು ಶಿವಮೊಗ್ಗ ಹೊರಟಿದ್ದೀವಿ ನಾವು. ಶಿವಮೊಗ್ಗದಲ್ಲಿ ಇದು ಒಂದು ಮಾಲ್ಗೆ ಹೋಗಿದ್ವಿ. ನನಗೆ ನನ್ನ ಮಗನಿಗೂ ಅಷ್ಟೇ ಮಾಲ್ಗೆಲ್ಲ ಹೋದರೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾವು ಹೋದಾಗೆಲ್ಲ ಒಂದೊಂದು ಮಾಲ್ಗೆ ಹೋಗ್ಬಿಟ್ಟು ನಮ್ಗೆ ಏನು ಬೇಕು ತೊಗೊಳ್ತೀವಿ. ನಮ್ಗೆ ಏನು ಇಷ್ಟ ಆಗುತ್ತೆ, ನಮ್ಗೆ ಏನು ತಗೊಳಕ್ಕಾಗತ್ತೆ ಅದನ್ನು ತೊಗೊಂಡು ಬರ್ತೀವಿ. ಬಟ್ ಅಲ್ಲಿ ಸುತ್ತಾಡ್ಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದರೆ ಇನ್ನೊಂಥರ ತುಂಬಾ ಖುಷಿ ಅನಿಸುತ್ತೆ. ಆಯಿತಾ. ಇನ್ನು ಅಲ್ಲಿ ಲಡ್ಡು ಇತ್ತು, ಲಡ್ಡು ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ನನಗಂತೂ ಅಷ್ಟೊಂದು ಇಷ್ಟ ಆಯ್ತು. ಆಯಿತಾ. ಅಲ್ಲೇ ಓಪನ್ ಮಾಡಿ ತಿಂದ್ವಿ ನಾವು, ಅಷ್ಟೊಂದು ಟೇಸ್ಟ್ಫುಲ್ಲಾಗಿತ್ತು. ಇನ್ನು ಶಿವಮೊಗ್ಗಕ್ಕೆ ನಾವು ಹೋಗಿದ್ದು ಮೇಯ್ನ್ ರೀಸನ್ ಅಂದರೆ ವಾಟ್ರ್ ಪಾರ್ಕಿಗೆ ಹೋಗೋಣ ಅಂತೇಳಿ. ವಾಟ್ರ್ ಪಾರ್ಕಿಗೆ ಅಂತ ಹೋದರೆ ಅಲ್ಲಿ ಟಿಕೆಟೇ ಸಿಗಲಿಲ್ಲ, ಟಿಕೆಟ್ ಫುಲ್ ಆಗಿತ್ತು. ಮತ್ತೆ ಮಾಲ್ಗೆಲ್ಲ ಹೋಗಿ ನಮಗೊಂದಿಷ್ಟು ಕೆಲಸಗಳೆಲ್ಲ ಇತ್ತು ಅಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ಇನ್ನು ನನಗೆ ಒಂದಿಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು, ಶಾಪ್ಗೂ ಬೇಕಿತ್ತು ಮತ್ತು ನನಗೂ ಬೇಕಾಗಿತ್ತು, ಮನೆಗೂ ಅಷ್ಟೇ. ಒಂದಿಷ್ಟೆಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು. ಈ ಹಾಲಿಡೇಸ್ ಅಂತ ಏನಿತ್ತಲ್ಲ, ಈ ಹಾಲಿಡೇಸ್ ಅಂದರೆ ಈ ಏಪ್ರಿಲು ಮೇ ತಿಂಗಳಲ್ಲಿ ನಮಗೆ ಸೀಸನ್ ಇರೋದ್ರಿಂದ ಈ ಸ್ಟಿಚಿಂಗ್ ಮಾಡೋ ಅಂಥವರಿಗೆಲ್ಲ ನಮಗೆ ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ. ರಜೆ ಇರುತ್ತೆ, ಬಟ್ ನಮಗೆ ಸೀಸನ್ ಇರುತ್ತೆ ಅಲ್ವಾ. ಅದು ಬೇರೆ ಶಾಪ್ನ ರೀಸೆಂಟಾಗಿ ನಾನು ಓಪನ್ ಮಾಡಿರೋದ್ರಿಂದ ನಾನು ಶಾಪ್ ಕ್ಲೋಸ್ ಮಾಡಿ ಹೋಗೋಂಗಿರಲಿಲ್ಲ. ಅದಕ್ಕೆ ಕಂಟಿನ್ಯೂಸ್ ಆಗಿ ನಾನು ಎಲ್ಲೂ ಹೋಗಲಿಲ್ಲ. ಆಯಿತಾ. ಇನ್ನು ನೆಕ್ಸ್ಟ್ ಡೇ ಮನೆಗೆ ಬಂದಾಗ ನನ್ನ ಮನೆಯವರು ಮತ್ತು ಅವ್ರ ತಮ್ಮ ಎಲ್ಲ ಉಡುಪಿ ಹೋಗಿದ್ದರು ಮೊನ್ನೆ ಒಂದು 3 ಡೇಸ್ ಬ್ಯಾಕು. ಆವಾಗ ಅಲ್ಲಿಂದ ಒಂದಿಷ್ಟು ಮೀನನ್ನು ತೊಗೊಂಡು ಬಂದಿದ್ರು. ಅದನ್ನೆಲ್ಲ ವಾಶ್ ಮಾಡಿ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ.
ಇನ್ನು ಮೀನು ಸಾರೆಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಬೆಳಗ್ಗೆನೇ ಬೇಗ ಎದ್ದು, ಈಗ ಶಾಪ್ ಓಪನ್ ಆದಾಗಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಬೆಳಗ್ಗೆ ತಿಂಡಿ ಆಗುತ್ತೆ, ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲನೂ ಮಾಡಿಟ್ಬಿಟ್ಟೆ ನಾನು ಶಾಪ್ಗೆ ಹೋಗ್ಬಿಡ್ತೀನಿ. ನಮ್ಮ ಮನೆಯವ್ರು ಇದ್ದರು ಅಂದರೆ ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬರ್ತೀನಿ, ಇಲ್ಲಾಂದರೆ ನಾನು ಊಟಕ್ಕೂ ಬರಲ್ಲ, ಊಟ ತೊಗೊಂಡು ಹೋಗ್ಬಿಡ್ತೀನಿ. ಮನೆಗೆ ಯಾಕೆ ಬರಲ್ಲ ಅಂತಂದರೆ, ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ವಾಪಸ್ ನಾನು ಶಾಪ್ಗೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ, ನಿದ್ರೆ ಮಾಡೋಣ ಅಂತ ಅನಿಸ್ತಿರುತ್ತೆ. ಅಷ್ಟೊಂದು ಸೋಂಬೇರಿ ಅಂತಲೇ ಹೇಳ್ಬೋದೇನೋ. ಇನ್ನು ಅದ್ರದ್ದು ನೆಕ್ಸ್ಟ್ ಡೇ ನಾವು ಸಂಡೇ ಇದ್ದಿದ್ದರಿಂದ ನಾವು ಪುರದಮ್ಮಕ್ಕೆ ಹೋಗಿದ್ವಿ. ತುಂಬ ಟೈಮ್ ಆಗಿತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಒಂದಿಷ್ಟು ಸ್ವಲ್ಪ ಹರಕೆ ಎಲ್ಲ ಇತ್ತಲ್ವ, ಆ ಥರ ಹರಕೆ ಅಂತೇನಿರಲಿಲ್ಲ, ಪೂಜೆ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಜೊತೆಗೆ ಅತ್ತೆ ಮಾವ ಕೂಡ ಬಂದಿದ್ದರು. ಇನ್ನು ಅದನ್ನೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಂಗೆ. ನನ್ನ ಮಗಂಗೆ ಕೊಟ್ಟರೆ ಶೇಕ್ ಮಾಡ್ತಾನೆ ಅಂತ ಹೇಳಿ ಇನ್ನಿಬ್ಬರು ನಾವು ಇದ್ದಿದ್ದರಿಂದ ನಮ್ಗೆ ಇಬ್ಬರಿಗೂ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರು ಡ್ರೈವಿಂಗಲ್ಲಿದ್ದರು, ಸುಸ್ತಾಗಿದ್ದರು ಅಂತ. ಇನ್ನು ಅಲ್ಲಿಂದ ಬಂದು ಇನ್ನೇನು ಮಾವಿನಕಾಯಿ ಎಲ್ಲ ಹಣ್ಣಾಗೋ ಟೈಮ್ ಅಲ್ವಾ, ಅಲ್ಲಿಂದ ವಾಪಸ್ ಬರ್ತಾ ಅಲ್ಲೊಂದು ಮರದಲ್ಲಿ ತುಂಬ ಮಾವಿನಕಾಯಿ ಬಿಟ್ಟಿತ್ತು. ಅಲ್ಲಿ ನಾವು ರೋಡ್ ಸೈಡಲ್ಲಿ ಒಂದಿಷ್ಟು ಮಾವಿನಕಾಯಿನೆಲ್ಲ ತೊಗೊಂಡು ಬಂದಿದ್ವಿ. ನಾನು ಎಷ್ಟು ಸಲ ಉಪ್ಪಿನಕಾಯಿ ಹಾಕಿದ್ರು ಸ್ವಲ್ಪ ಟೈಮ್ ಆದಮೇಲೆ ಅದು ಹಾಳಾಗುತ್ತಿತ್ತು. ಅದಕ್ಕೆ ಅತ್ತೆ ಕೈಯಲ್ಲಿ ಈ ಸಲ ಉಪ್ಪಿನಕಾಯಿ ಹಾಕಿಸ್ತಾ ಇದ್ದೀವಿ. ಅವ್ರು ಈ ಥರ ಉಪ್ಪಲ್ಲಿ ಹಾಕಿಡು, ಆಮೇಲೆ ನಾನು ಖಾರ ಹಾಕ್ಕೊಡ್ತೀನಿ ಮಸಾಲೆನ ಅಂತ ಹೇಳಿದರು. ಈ ಥರ ಹಾಕಿಟ್ಟಿದ್ದಾರೆ, ಇನ್ನು ಅದಕ್ಕೆ ಮಸಾಲೆ ಹಾಕಿಸ್ಬೇಕು. ಇನ್ನು ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು, ಫುಲ್ಲು ಫ್ಯಾಮಿಲಿ. ಎಷ್ಟು ಜನ ಇದ್ದೀವಿ ಅಂದರೆ 14 ಜನ ಇದ್ದೀವಿ, 14 ಮೆಂಬರ್ಸ್. ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಟೈಮಿಂದ ಅನ್ಕೋತಾ ಇದ್ದೀವಿ ನಾವು ಮನೆ ದೇವ್ರಿಗೆ ಹೋಗಬೇಕು ಅಂಥೇಳಿ. ಅದು ಮಹಾರಾಷ್ಟ್ರ ಆಗಿರೋದ್ರಿಂದ ನಮಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾವಂತೂ ಫಸ್ಟ್ ಟೈಮ್ ಹೋಗಿದ್ದು. ನಾವು ಶೃಂಗೇರಿಯಿಂದ ಬೀರೂರಿಗೆ ನಮ್ಮದು ಜೀತೋ ಗಾಡಿ ಇದೆಯಲ್ವ, ಅದರಲ್ಲಿ ಹೋಗಿದ್ವಿ ನಾವು. ಬೆಳಗ್ಗೆ ನಮ್ಮ ಶೃಂಗೇರಿಯಿಂದ ನಾವು 6 ಗಂಟೆ ಅಷ್ಟೊತ್ತಿಗೆ ಬಿಟ್ಟಿದ್ದೀವಿ. ಒಂಥರ ಓಪನ್ ಪ್ಲೇಸಲ್ಲಿ ಹೋಗಿದ್ದಲ್ವ ಜೀತೋದಲ್ಲಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂಥರ ಎಂಜಾಯಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಬೀರೂರಿಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವ್ರ ಮನೇಲಿ ನಮ್ಮ ಗಾಡಿನ ನಿಲ್ಲಿಸಿ ಅಲ್ಲಿಂದ ನಾವು ಟ್ರೈನ್ ಬುಕ್ ಆಗಿತ್ತು, ಟ್ರೈನಿಗೆ ಹೊರಟ್ವಿ. ಟ್ರೈನಲ್ಲಂತೂ ಎಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನಿದ್ರೆ ಮಾಡೋಕ್ಕೆಲ್ಲ ಪ್ಲೇಸ್ ಇಲ್ಲದೆ, ನಮಗೆ ಟಿಕೆಟ್ ಸಿಕ್ಕಿಲ್ಲ ನಾವು ರಿಸರ್ವೇಷನ್ ಮಾಡೋಣ ಅಂದರೆ. ಅಂದರೆ ತುಂಬ ಬೇಗನೆ ಪ್ರೀವಿಯಸ್ ಆಗಿ ಮಾಡಬೇಕಿತ್ತಂತೆ, ಬಟ್ ನಮಗೆ ಟೈಮ್ ಸಿಕ್ಕಿಲ್ಲ. ಆಮೇಲೆ ನೋಡಿದ್ರೆ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ರಿಸರ್ವೇಷನ್ ನಮಗೆ ಟಿಕೆಟ್ ಸಿಕ್ಕಿಲ್ಲ. ಜನರಲಲ್ಲೇ ಹೋಗಿದ್ದರಿಂದ ತುಂಬ ಕಷ್ಟ ಆಯಿತು. ಇನ್ನು ಅಲ್ಲಿ ಹೋಗಿ ರೂಮ್ ಮಾಡಿ ಅಲ್ಲಿ ಸ್ಟೇ ಮಾಡಿಬಿಟ್ಟು ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಪೂಜೆಗಂತ ಹೊರಟ್ವಿ. ಈ ಮಹಾರಾಷ್ಟ್ರದಲ್ಲಿ ನಾವು ಹೋಗಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ. ಈ ಮಹಾಲಕ್ಷ್ಮಿ ಟೆಂಪಲು ತುಂಬ ಅಂದರೆ ತುಂಬಾ ಡಿಫ್ರೆಂಟಾಗಿದೆ, ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ತುಂಬಾ ಕಾಮಗಾರಿ ಮಾಡ್ತಾ ಇದ್ದಾರೆ, ಕೆಲಸಗಳನ್ನು ನಡೀತಾ ಇದೆ. ಅದಕ್ಕೆ ಪೂರ್ತಿ ನೆಟ್ಟೆಲ್ಲ ಹಾಕಿ ಅದನ್ನು ಕವರ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಅದನ್ನು ತೋರಿಸೋದಕ್ಕೆ ಆಗಲಿಲ್ಲ, ಯಾಕಂದರೆ ಸುತ್ತ ಕೆಲಸಗಳು ನಡೀತಾ ಇದೆ. ನಾವು ಹೇಗಿದ್ದರೂ ನೆಕ್ಸ್ಟ್ ಇಯರ್ ಹೋಗಬೇಕು, ಆವಾಗ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ಸುಮ್ಮನಾದೆ. ಇನ್ನು ಎಲ್ಲರೂ ಸೇರಿ ಅಭಿಷೇಕ ಎಲ್ಲ ಮಾಡಿಸೋದಕ್ಕಿತ್ತು, ಪೂಜೆ ಎಲ್ಲ ಮಾಡಿಸೋ ಅಂಥದ್ದಿತ್ತು. ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನು ಮಾಡ್ಕೋತಿದ್ದಾರೆ. ಇದು ನಾವು 3 ಸೊಸೆಯಂದಿರು. ಇನ್ನು ನಾವು ಫ್ಯಾಮಿಲಿ ಪೂರ್ತಿಯಾಗಿ ಎಲ್ಲರೂ ಸೇರಿ ಪೂಜೆ ಮಾಡಿಸ್ಬೇಕಾಗಿದ್ದರಿಂದ ಎಲ್ಲವನ್ನು ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ. ಇನ್ನು ಟೆಂಪಲ್ ಈ ರೀತಿ ಇದೆ, ಒಳಗಡೆನೂ ಕೂಡ ಹೊರಾಂಗಣ ಆವರಣ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಕೆಲಸ ನಡೀತಾ ಇದೆಯಲ್ಲ, ಆ ಕಾರಣಕ್ಕೆ ಅಷ್ಟು ಕಂಪ್ಲೀಟಾಗಿ ನಮಗೊಂದು ಒಳ್ಳೆ ಪಿಕ್ಚರ್ ಸಿಗ್ತಾ ಇಲ್ಲ ಅಷ್ಟೇ. ಇನ್ನು ಅಭಿಷೇಕ ಪೂಜೆ ಎಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಬೆಳಗ್ಗೆ 5:30 6 ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಆದರೆ ಒಬ್ಬರದ್ದು ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚ್ಗೆ ಹಾಗೆ ಅಭಿಷೇಕ ಪೂಜೆ ಕೂಡ ನಡೀತಾ ಇರುತ್ತೆ. ಸೊ ನಮ್ಮ ಬ್ಯಾಚ್ ಬಂದಾಗ ನಾವು ಮಾವನ್ನ ಕೂರಿಸಿ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅವತ್ತಿನ ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ 10-11 ಗಂಟೆ ಆಗಿತ್ತು. ಯಾಕಂದರೆ ಆ ತಿಂಡಿ ನಾವು ತಿನ್ನೋದಕ್ಕೆ ಹೋಟೆಲ್ ಹುಡುಕಿದ್ದೆ ತುಂಬ ಟೈಮ್ ಆಗೋಗಿತ್ತು. ನಮಗೆ ತಿಂಡಿ ಊಟ ಎಲ್ಲ ಅಷ್ಟೊಂದು ಸಫಿಷಿಯೆಂಟ್ ಅಂತ ನಮಗಲ್ಲಿ ಅನ್ನಿಸ್ಲಿಲ್ಲ, ಸೆಟ್ ಆಗಲಿಲ್ಲ ನಮಗೆ. ಮೋಸ್ಟ್ಲಿ ನಾವು ತುಂಬ ಕಂಫರ್ಟ್ ಝೋನಲ್ಲಿ ಇದ್ದೀವೇನೋ ಇಲ್ಲಿ ಅಲ್ವಾ, ಅದಕ್ಕೋಸ್ಕರ ಹೊರಗಡೆ ನಮಗೆ ಸೆಟ್ ಆಗಲಿಲ್ವೇನೋ ಅಂತ ಕೂಡ ನಮ್ಗೆ ಅನಿಸಿದ್ದು ಉಂಟಾಯ್ತಾ. ಇನ್ನು ಇದು ನನ್ನ ಫುಲ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ನಾನು ಊರಿಗೆ ಹೋದ್ಮೇಲೆ ಹೊಸದಾಗಿ ವೀಡಿಯೋಸ್ನ ಮಾಡಿ ನನ್ನ ಡಯಟ್ ವ್ಲಾಗನ್ನು ಕಂಪ್ಲೀಟ್ ಮಾಡಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.